ತಾಯಂದಿರಿಗೆ ಕೇಳ್ರಿ ನೀವು, ಅವ್ರು ಮದುವೆಕಿನ್ನ ಮುಂಚೆ ಭಾಳ ಜೀವ ಇರ್ತಾರೆ, ಮದುವೆ ಆದ್ಮೇಲೆ ಇದ್ರ ಮುಖನ ನೋಡಕ್ ಹೋಗೋದಿಲ್ಲ. ಅವ್ರು ಕೇಳ್ರಿ, ಅವ್ರು ಹೇಳ್ತಿರ್ತಾರ, ನಾ ಇದಕ್ಕೆಷ್ಟು ಪೂಜೆ ಮಾಡಿದ್ನಪ್ಪ ಇದನ್ನು ಪಡ್ಕೋಬೇಕಂತ. ನಾನು ಇದನ್ನು 16 ಸೋಮವಾರ ವೃತ್ತ ಮಾಡಿ ಹೇಳಿದ್ದೇನೆ. ಇದಕ್ಕೆ ನಾನು ಇದನ್ನು ಪಡ್ಕೋಬೇಕಂತ ಮಾಡಿದ್ದು 16 ಸೋಮವಾರ, ಇದು ಸಿಕ್ಕಿದ್ದು ಸುಳಿ ಸುಮಾರು ಇದ್ದು ಸಿಕ್ಕೈತಿದ್ದ. ನಾನು ಇದನ್ನು ಪೂಜೆ ಮಾಡಿದ್ದು 16 ಸೋಮವಾರ, ಇದು ಸಿಕ್ಕಿದ್ದು ಸುಳಿ ಸುಮಾರು ಇದ್ದು ಸಿಕ್ಕೈತಿ ನಮಗೆ. ಅವ್ರ ಕಂಪ್ಲೇಂಟ್ ನೀವು ಇವ್ರಿಗೆ ಕೇಳ್ರಿ, ಎಷ್ಟ್ರಿ ಅಜ್ಜಾರ? ಅವ್ರ ಅಪ್ಪಗೆ ಹೋಗಿ ಹೇಳ್ತಾನೆ, ಇವ್ರು ಎಷ್ಟು ಹೇಳಕತ್ತೀನಿ, ತಿದ್ದಕತ್ತೀನಿ, ಇಷ್ಟು ಹೇಳಿದ್ರು ತಿದ್ದುಕೊಳ್ಳುವಲ್ರಿ. ಅವ ಅಪ್ಪ ಹೇಳ್ತಾನೆ, ಮಗನ ಯಾಕೆ ತಿದ್ದಕ್ಕೆ ಹೋಗ್ತಿ ಅವ್ರನ್ನ? ಈ ತಿದ್ದಬೇಕನ್ನುವ ಯುದ್ಧದೊಳಗ ನಮ್ಮ ಅಜ್ಜ ನಮ್ಮಪ್ಪ ವೀರಮರಣವನ್ನ ಅಪ್ಪ್ಯಾರ, ನೀರ ಯಾಕೆ ತಿದ್ದಕ್ಕೆ ಹೋಗ್ತಿದ್ದ? ಅಂದ್ರೆ ಒಂದು ಸಣ್ಣ ಮನಿ ಚಲೋ ಇರ್ಬೇಕಾದ್ರೂ ಎದ್ಯಾಗ ಪ್ರೇಮ ಇರ್ಬೇಕಾಗ್ತಿತ್ತು. ಒಂದು ಮನಿ ಚಲೋ ಇರ್ಬೇಕಾದ್ರೆ ಪ್ರೇಮ ಇರ್ಬೇಕು, ಒಂದು ಊರು ಚಲೋ ಇರ್ಬೇಕಾದ್ರೆ ಪ್ರೇಮ ಇರಬೇಕು, ದೇಶ ಚಲೋ ಇರ್ಬೇಕಾದ್ರೆ ಪ್ರೇಮ ಇರಬೇಕಾಗ್ತದೆ. ನಮಗೆ ಆಗ್ಲಾರ್ದವ್ರು ಇಲ್ಲಿ ಇರಬಾರ್ದಂದ್ರೆ ನಡೆಯುವುದಿಲ್ಲ ಜಗತ್ತಷ್ಟು. ಅವ್ರ ಪಾಡಿಗೆ ಅವ್ರು ಇರೋದು, ನಮ್ಮ ಪಾಡಿಗೆ ನಾವು. ಈಗ ಒಂದು ದೊಡ್ಡ ತೆಂಗಿನ ಗಿಡ ಬೆಳೆದಿರ್ತೈತಿ, ತೆಂಗಿನ ಗಿಡದ ಮಗ್ಳು ಒಂದು ಕಾರಿ ಕಂಟಿ ಬೆಳೆದಿತ್ತಂದ್ರೆ ತೆಂಗಿನ ಗಿಡ ಏನ್ರ ಇದು ನನ್ನ ಮಗ್ಳು ಇಷ್ಟು ಚಲೋ ಅದಾರ ಮಂದಿ, ಇದು ಕಾರಿ ಕಂಟಿ ಯಾಕೆ ಬೆಳೆದಿತ್ತಂತ ಏನ್ರ ಚಿಂತೆ ಮಾಡ್ತೈತೆ ಅನ್ನೋದು. ಆ ತೆಂಗಿನ ಗಿಡಕ್ಕೆ ಯಾಕೆ BP ಶುಗರ್ ಬಂದಿಲ್ಲ ಅಂದ್ರೆ ತನ್ನ ಪಾಡಿಗೆ ತಾನು ಬೆಳಿತೈತಿ, ಉಳ್ದವ್ರು ಬೆಳೆಯೋರ ಪಾಡಿಗೆ ಬೆಳೆಯಕ್ಕೆ ಬಿಡ್ತೈತಿ. ನಮಗೆ ಯಾಕೆ BP ಶುಗರ್ ಬರ್ತಾವಂದ್ರೆ ನಮ್ಮ ಪಾಡಿಗೆ ನಾವು ಬೆಳಿತಿರ್ತೀವಿ, ಆದ್ರೆ ನಮ್ಮ ಮಗ್ಳು ಯಾರು ಬೆಳಿಬಾರ್ದು ಅಂತೀವಿ, ಅದಕ್ಕೆ BP ಶುಗರ್ ಬರ್ತಾವ ನಮಗಷ್ಟು. ಎಲ್ಲರೂ ಅವ್ರ ಪಾಡಿಗೆ ಅವ್ರು ಬೆಳೆಯೋದು, ನಮ್ಮ ಪಾಡಿಗೆ ನಾವು ಬೆಳೆಯೋದು, ಅವ್ರ ಪಾಡಿಗೆ ಅವ್ರು ಸಂತೋಷ ಪಡೋದು, ನಮ್ಮ ಪಾಡಿಗೆ ನಾವು ಸಂತೋಷ ಪಡೋದು. ನಮಗೆ ಆಗ್ಲಾರ್ದವ್ರು ಒಟ್ಟ ನಮಗೆ ಕಣ್ಣೆದ್ರಿಗೆ ಇರಬಾರ್ದು ಅಂದ್ರೆ ಈ ಜಗತ್ತು ನಡೆಯುವುದಿಲ್ಲ. ಮೊದಲು ಕಲಿಬೇಕಾಗಿದ್ದ ಮನುಷ್ಯ ಏನಂದ್ರೆ ಎಲ್ಲರ ಬಗ್ಗೆ ಸ್ವಲ್ಪ ಎದ್ಯಾಗ ಪ್ರೇಮ ಇರ್ಬೇಕಷ್ಟು. ಭಕ್ತಿ ಪರಮ ಪ್ರೇಮ ರೂಪ ಅಂದ್ರೆ, ಭಕ್ತಿ ಅಂದ್ರೆ ಏನಲ್ಲ, ಭಕ್ತಿ ಅಂದ್ರೆ ಅತ್ಯಂತ ನಿಷ್ಕಲ್ಮಶವಾದ ಪ್ರೇಮಕ್ಕ ಭಕ್ತಿ ಅಂತ ಕರೀತಾರೆ. ಮನುಷ್ಯ ನನಗೆ ಒಟ್ಟ ಹಿಡಿಸ್ಲಾರ್ದು ಈ ಜಗತ್ನಾಗ ಇರಬಾರ್ದಂದ್ರೆ ನಡೆಯುವುದಿಲ್ಲ. ಇಲ್ಲಿ ಎಲ್ಲರ ಕಾಲ ಒಮ್ಮೆ ಇವ್ರ ಕಾಲ, ಒಮ್ಮೆ ಅವ್ರ ಕಾಲ ಬರ್ತಿರ್ತದೆ. ಈಗ ಒಂದು ನಂಬರ್ ಐತಿಲ್ಲ, ಒಂದಕ್ಕಿಂತ ದೊಡ್ಡದು ಯಾವುದು? 2 ದೊಡ್ಡದಾಗ್ತೈತಿ. ಅದು 2 ಒಂದಕ್ಕೆ ಬಂದು ಕಪಾಳ ಹೊಡಿತಂತ, ನೀ ಇರೋದು ಇಟ್ಟದಿ, ನನ್ನ ಮಗ್ಗಲ್ ಬಂದು ಕೊಡ್ತೀನಿ ದೂರ ಸರಿ ಅಂತ. ಅದು ದೂರ ಸರಿತದ. 3 ಐತಲ್, 3 ಬಂದು 2ಕ್ಕೆ ಕಪಾಳ ಹೊಡಿತು, ನೀ ಸಣ್ಣವದಿ ದೂರ ಸರಿ ಅಂತ. 4 ಬಂದು ಅದು ಹೊಡಿತು. 5, 6, 7 ಎಲ್ಲವೂ ಒಂದಕ್ಕೆ ಏನ್ ಮಾಡ್ತೀನಿ, ಭಾಳ ಸಣ್ಣವದಿ ದೂರ ಸರಿ, ಭಾಳ ಸಣ್ಣವದಿ ಸರಿ ಅಂತ. 9 ಇತ್ತಲ್ ನಂಬರ್, ಅದು ಬಂದು ಒಂದಕ್ಕೆ ಕಪಾಳ ಹೊಡಿತು, ಇಟ್ಟದಿ ಮಗ್ಗಲ್ ಬಂದು ಕೂಡ್ತೀಯನಂತ. ಅದು ಪಾಪ ಜೂರ್ ಸರಿತು. ಒಂದು ದೂರ ಸರಿದ್ ಏನ್ ಮಾಡ್ತಂದ್ರ, ಒಂದು ಹೋಗಿ ಆ ಪೂಜಿ ಹತ್ತಿರ ಕುಂತದ, ಒಂದು ಹೋಗಿ 0 ಹತ್ತಿರ ಕುಂತಿದ್ದಕ್ಕ ಒಂದು 10 ಆತು, ಅವಾಗ 9 ಮೆತ್ತಗಾಗಿತ್ತಂತ. ಅಂದ್ರೆ ನಾವ ಬಹಳ ದೊಡ್ಡವರು, ನಮಗಾಗ್ಲಾರ್ದವ್ರು ಯಾರು ಮಗ್ಗಲ್ ಇರಬಾರ್ದು ಅಂದ್ರೆ ಈ ಜಗತ್ತಿನೊಳಗೆ ನಡೆಯುವುದಿಲ್ಲ. ಎಲ್ಲರಿಗೆಲ್ಲರೂ ಬೇಕು, ಎಲ್ಲರಿಗೆಲ್ಲರೂ ಪ್ರೀತಿ ಮಾಡಬೇಕಾಗ್ತೈತಿ. ಎದ್ಯಾಗ ಒಂದಿಷ್ಟು ಪ್ರೇಮ ಇರಬೇಕು ಮನುಷ್ಯಾಗ. ಇದು ಒಂದನೇದು. ಪ್ರೇಮ ದೊಡ್ಡದು ಮಾಡ್ತೈತಿ ಜಗತ್ನಾಗ. ಏನಾದ್ರೂ ದೊಡ್ಡದು ಮಾಡುವುದಿದ್ರ ಪ್ರೇಮ. ಈಗ ನೀವು ಹೋಟೆಲ್ದಾಗ ಊಟ ಮಾಡಿ ಬರ್ತೀರಿ, ಹೋಟೆಲ್ನಾಗ ನಿಮಗೆ ಎಷ್ಟು ಏನು ರೊಕ್ಕ ಕೊಟ್ಟರೆ ಬೇಕಾದದ್ದು ಕೊಡ್ತಾರೆ, ಬೇಡಾದದ್ದು ಕೊಡ್ತಾರೆ. ಉಣಬೇಕಾದದ್ದು ಉಣಿಸ್ತಾರ, ಉಣಬಾರ್ದು ಉಣಿಸ್ತಾರ. ಕುಡಿಬೇಕಾದದ್ದು ಕುಡಿಸ್ತಾರ, ಕುಡಿಲಾರ್ದನ್ನು ಕುಡಿಸಿ ಕಳಿಸ್ತಾರ ಅವ್ರು. ನೀವು ಹೋಟೆಲ್ದಾಗ ಅಷ್ಟು ರೊಕ್ಕ ಕೊಟ್ಟು ಒಂದು ಮೆನ್ಯೂ ಕೊಡ್ತಾರ, ಒಂದು ಸಲ್ಯೂಟ್ ಹೊಡಿತಾರ, ಅದನ್ನ ತಗೊಂಡು ಊಟ ಮಾಡಿ ಬರ್ತೀರಿ. ಹೋಟೆಲ್ದಾಗ 1000 ರೂಪಾಯಿ ಕೊಟ್ಟು ಊಟ ಮಾಡಿ ಬಂದಿರಿ, ಮನಿಗೆ ಬಂದ ಕೂಡಲೇ ಮುದುಕಿ ಎದಾಳಲ್ಲ, ನಿಮಗೇನು ಸಲ್ಯೂಟ್ ಹೊಡಿದಿಲ್ಲ, ನಿಮಗೇನು ಮೆನ್ಯೂ ಕೊಡೋದಿಲ್ಲ, ಏನೂ ಇಲ್ಲ. ಮುದುಕಿ ಒಂದಿಷ್ಟು ಕಟ್ಟಿ ರೊಟ್ಟಿ, ಪುಂಡಿ ಪಲ್ಯ, ಒಂದಿಷ್ಟು ಚಟ್ನಿ ಹಚ್ಚಿ ಕೊಡ್ತೈತಿ. ಯಾವಾಗ ಸಂತೋಷ ಅಂತ ಹೇಳಿ? ಹೋಟೆಲ್ದಾಗ ಉಂಡು ಬಂದಾನ, ಒಂದು ಅರ್ಧ ರೊಟ್ಟಿ ತಿನ್ನಂದ್ರ ಉಂಡಿದ್ದು ಮರ್ತಾನ, ತಾಯಿದ್ದು ಉಣಿಸೈತಲ್ಲ. ಯಾಕೆ ತಾಯಿ ಕೈಯ ನಡಿಗೆ ರುಚಿ ಆತು ಅಂದ್ರೆ ಹೋಟೆಲ್ದವನು ಉಣಿಸ್ಯಾನ, ತಾಯಿನೂ ಉಣಿಸ್ತಾಳ. ಯಾಕೆ ತಾಯಿ ಕೈಯ ನಡಿಗೆ ಅಷ್ಟು ರುಚಿ ಆತು ಅಂದ್ರೆ ಹೋಟೆಲ್ದವನು ಉಣಿಸ್ಯಾನಲ್ಲ, ತಾಯಿನೂ ಉಣಿಸ್ಯಾಳ, ಹೋಟೆಲ್ದವನು ಉಣಿಸ್ಯಾನ. ಹೋಟೆಲ್ದವನ ಕಣ್ಣ ನಿನ್ನ ಪಾಕಿಟ್ ಮೇಲಿತ್ತು, ತಾಯಿ ಕಣ್ಣು ಮಗನ ಮೇಲಿತ್ತು. ಮಗ ಉಂಡು ದೊಡ್ಡವಾಗಬೇಕು, ಅದಕ್ಕೆ ಅದು ಅಷ್ಟು ರುಚಿ ಆತದ್ರಾಗ ಪ್ರೇಮ ಇತ್ತಷ್ಟು. ಹೋಟೆಲ್ನವನೊಳಗ ನಿಮ್ಮ ಬರೇ ಪಾಕಿಟ್ ಮೇಲಿತ್ತು ಅವನು ಗುರಿ, ತಾಯಿದು ಎದಿ ಮೇಲೆ ಮಗ ಉಂಡು ದೊಡ್ಡವಾಗಬೇಕು.
ಎದ್ಯಾಗ ಪ್ರೇಮಿತ್ತು ತಾಯಿಯೊಳಗೆ. ಸದಯಂ ಹೃದಯಂ ಯಸ್, ಸ್ವಲ್ಪ ಎದ್ಯಾಗ ಸ್ವಚ್ಛ ಪ್ರೇಮ ಇರ್ಬೇಕಷ್ಟ. ಅಲ್ಲಿ ನಮ್ಮ ಪ್ರೇಮ ಹೆಂಗಂದ್ರೆ ವ್ಯಾವಹಾರಿಕ ಪ್ರೇಮಗಳಷ್ಟ. ನಾವು ಯಾಕೆ ಪ್ರೀತಿ ಮಾಡ್ತೀವಿ ಅಂದ್ರೆ ಇನ್ನೊಬ್ಬರ ಕಡೆಯಿಂದ ಏನಾರ ಸಿಗತೈತಿ ಅಂದ್ರೆ ಪ್ರೀತಿ ಮಾಡ್ತೀವಿ. ಅಕಸ್ಮಾತ್ ಅದು ಸಿಗ್ಲಿಲ್ಲ ಅಂದ್ರೆ ಅವ್ರನ್ನ ದ್ವೇಷ ಮಾಡ್ತೀವಿ ಅಷ್ಟೆ. ಈಗ ನಮ್ಮ ಸಂಬಂಧಗಳು ಕೆಡ್ತಾವ. ಯಾಕೆ ಕೆಡ್ತಾವ ಅಂದ್ರೆ ಅವ್ರ ಕಡೆಯಿಂದ ಏನಾದರೂ ಅಪೇಕ್ಷೆ ಪಡ್ತೀವಿ, ಸಿಕ್ತು ಚಲೋ ಇರ್ತೈತಿ, ಸಿಗದಿದ್ರೆ ಕೆಟ್ಟಿರ್ತೈತಿ ಅಷ್ಟೆ. ಅಂದ್ರೆ ನಮ್ಮ ಸಂಬಂಧಗಳು ಹೆಂಗಂದ್ರೆ ಏನೋ ಒಂದು ಅಪೇಕ್ಷೆಯಿಂದ ಪ್ರೇಮ ಮಾಡ್ತೀವಿ. ಆದ್ರೆ ತಾಯಿ ಪ್ರೇಮ ಹಂಗಲ್ಲ, ಅದು ಶುದ್ಧ ಪ್ರೇಮ, ಅದು ಪರಿಶುದ್ಧ ಪ್ರೇಮ. ಅದಕ್ಕೆ ಮನುಷ್ಯ ಮನೆ ಚಲೋ ಆಗಬೇಕಾಗಿತ್ತು ಅಂದ್ರೆ ಎದ್ಯಾಗ ಒಂದಿಷ್ಟು ಚಲೋ ಪ್ರೇಮ ಇರ್ಬೇಕಷ್ಟೆ. ನಾಲ್ಗೆ ಮೇಲೆ ಒಂದೆರಡು ಚಲೋ ಮಾತಿರ್ಬೇಕು. ಭಾಷಿತಂ ಸತ್ಯಭೂಷಿತಂ, ನಾಲಿಗೆ ಚಲೋದ್ ಹೇಳ್ತಿರ್ಬೇಕಾರೆ. ಈಗ ದೇವರು ಕಾಗೆ ಐತಿ, ಕಾಗೆಗೆ ಎಷ್ಟು ಅಕ್ಷರ ಕಲ್ಸ್ಯಾನ? ಏನಂತೈತಿ ಅದು? ಕಾ ಕಾ ಕಾ, ಇಷ್ಟ ಒಂದ ಅಕ್ಷರ ಕಲ್ಸ್ಯಾನ. ಅದಕ್ಕೆ ಒಂದ ಅಕ್ಷರ ಕಲಿಸಿದ ಕಾಗೆ ಇಡೀ ತನ್ನ ಬಳಗಕ್ಕೆಲ್ಲ ಕರ್ಕೊಂಡು ಊಟ ಮಾಡ್ತೈತಿ. ಕೋಗಿಲೆಗೆ ಎಷ್ಟು ಅಕ್ಷರ ಕಲ್ಸ್ಯಾನ? ಬರೇ ಕೂ ಅಂತ ಒಂದು ಕಲ್ಸ್ಯಾನ, ಹಾಡ್ತೈತಿ. ಸ್ವರ ಸಾಮ್ರಾಟರು ಎಲ್ಲ ಅದಕ್ಕೆ ಕೋಗಿಲೆಯಂತ ಹಾಡು ಅಂತ ಹೊಂದಿಸ್ತಾರ. ಅದಕ್ಕೆ ಕಾಗಿಗೆ ಬರೇ ಕಾ ಅಂತ ಒಂದ ಅಕ್ಷರ ಕಲ್ಸ್ಯಾನ, ಎಲ್ಲರನ್ನ ಕರ್ಕೊಂಡು ಉಂಡೈತಿ. ಕೋಗಿಲೆಗೆ ಕು ಅಂತ ಒಂದ ಅಕ್ಷರ ಕಲ್ಸ್ಯಾನ, ಹಾಡೈತಿ, ಜಗತ್ತು ತನ್ಮಯ ಆಗೈತಿ. ಮನುಷ್ಯ ಚಲೋ ಆಗಲಿ ಅಂತ 49 ಮೂಲಾಕ್ಷರ ಕೊಟ್ಟ. ಇವ ಊರಿಗೆ ಬೆಂಕಿ ಹಚ್ಕೊಂತ ಅಡ್ಡಾಡಕತ್ತಾನ. ಇವ ಎಲ್ಲ 49 ಮೂಲಾಕ್ಷರ ಇಟ್ಟ ಇವ ಊರಿಗೆ ಮೂಲ ಕುಂತೀವ ಮನುಷ್ಯ. ಅಂದ್ರ ಒಂದು ಸಣ್ಣ ಸಣ್ಣ ಅಕ್ಷರ ಕಲಿಸಿದಂಥ ಪಶು ಪಕ್ಷಿ ಪ್ರಾಣಿಗಳು ಎಷ್ಟು ದೊಡ್ಡ ಮಟ್ಟಕ್ಕೆ ಹೋದು. ಇಷ್ಟು ಚಲೋ ಅಕ್ಷರ ಕೊಟ್ಟು ಭಾಷಾ ಕೊಟ್ಟು ಏನು ಕಲಿಸದ ಮನ್ತ್ಯ ಕಲ್ತಿದ್ದೇನು ಅಂತ. ನಾಲ್ಗೆ ಮೇಲೆ 2 ಮಾತ. ಬಸವಣ್ಣವ್ರ ಕಲ್ಯಾಣ ಕಟ್ಟಿದ್ರಲ್ಲ, ಕಲ್ಯಾಣ ಎದರಿಂದ ಕಟ್ಟಿದ? ಏನು ದೊಡ್ಡ ದೊಡ್ಡ ಬಂಗ್ಲೆ ಕಟ್ಟಿದ್ರೇನು? ಅಥವಾ ನಿಮಗೇನಾದರೂ ಉಚಿತವಾಗಿ ಏನಾದರೂ ಕೊಡ್ತೀವಂತ ಹೇಳಿದ್ರೇನು? ಮತ್ತು ಕಲ್ಯಾಣ ಎದರಿಂದ ನಿರ್ಮಾಣ ಆಯ್ತು? ಎಲ್ಲಿಂದ ಬಂದರು? ಕಾಶ್ಮೀರದಿಂದ ಸಾಮ್ರಾಜ್ಯವನ್ನು ತ್ಯಾಗ ಮಾಡಿ ಕಲ್ಯಾಣಕ್ಕೆ ಬಂದರು. ಅಫ್ಘಾನಿಸ್ತಾನದಿಂದ ಕಲ್ಯಾಣಕ್ಕೆ ಬಂದ್ರು. ಏನು ಇಂಟರ್ನೆಟ್ ಇರಲಿಲ್ಲ, ಫೇಸ್ಬುಕ್ ಇರಲಿಲ್ಲ, ಏನೂ ಇರಲಿಲ್ಲ. ಅವಾಗ ಅಫ್ಘಾನಿಸ್ತಾನದಿಂದ ಕಲ್ಯಾಣಕ್ಕೆ ಬಂದರು. ಎದಕ್ಕೆ ಬಂದರು ಅಂದ್ರೆ ಏನೂ ಇಲ್ಲ. ಬಸವಣ್ಣ ಕಲ್ಯಾಣ ಕಟ್ಟಿದ್ದು ಬರೇ ನಾಲಿಗೆ 2 ಮಾತುಗಳು. ಯಾರು ಕಾಣ್ತಾರ ಕಂಡವರಿಗೆಲ್ಲ ಶರಣು ಶರಣಾರ್ಥಿ ಅನ್ನುವ 2 ಶಬ್ದ ಕಲ್ಯಾಣವನ್ನೇ ನಿರ್ಮಾಣ ಮಾಡಿತ್ತು. ಬರೀ 2 ಶಬ್ದ ಅಲ್ಲ. ನೋಡಿ, ನನ್ನ ಮೈಯಾಗ ಬಹಳ ಶಕ್ತಿ ಐತಂತ ತಿಳ್ಕೊಂಡು ಹೋಗಿ 10 ಮಂದಿಗೆ ಹೊಡಿಬಹುದು. ನಾನು ಈ ಶಕ್ತಿ ಅಷ್ಟ ಸಾಮರ್ಥ್ಯ ಐತೇನಿದ್ರೆ ದೇವ್ರು ಕೊಟ್ಟಿದ್ದು. ಹೊಡಿಬಹುದು, 10 ಮಂದಿ ಕೆಳಗೆ ನಿಂತ 10 ಮಂದಿಗೆ ಹೊಡಿಬಹುದು. ದೇವ್ರಿದಕ್ಕಷ್ಟೇ ಸಾಮರ್ಥ್ಯ ಕೊಟ್ಟಿಲ್ಲ. ನೀ ಮ್ಯಾಲ ಬಂದು ಶರಣು ಶರಣಾರ್ಥಿ ಅಂದ್ರೆ ಕೆಳಗಿದ್ದು ಹೊಡೆದಾಡಿದ್ರೆ 10 ಮಂದಿಗೆ ಮುಟ್ಟಬಹುದಿತ್ತು. ಮ್ಯಾಲ ಬಂದು ಶರಣು ಶರಣಾರ್ಥಿ ಅಂದ್ರೆ 10,000 ಮಂದಿಗೆ ಮುಟ್ಟಬಹುದು. ಅಷ್ಟು ಶಕ್ತಿ ದೇವ್ರಿಗೆ ಕೈಯೊಳಗಿಟ್ಟಾನಲ್ಲ. ಅದಕ್ಕೆ ನಾಲ್ಗೆ ಮೇಲೆ 2 ಚಲೋ ಮಾತ. ಬಸವಣ್ಣವ್ರು ಕಲಿಸಿದ್ದನೇ ಅಲ್ಲ ಎಲ್ಲರಿಗೂ. ಅವರೆಲ್ಲ ಶರಣರು ಹೆಂಗಾದ್ರು ಅಂದ್ರೆ ಏನೂ ಮಾಡಿರಲಿಲ್ಲ. ಅವ್ರು ಏನರ ಎಕ್ಸ್ಟ್ರಾ ಮಾಡಿದ್ರೇನು? ಏನೂ ಇಲ್ಲ. ಸ್ವಲ್ಪ ಎದೆಯಾಗ ಪ್ರೇಮ, ನಾಲ್ಗೆ ಮೇಲೆ 2 ಚಲೋ ಮಾತ, ಕೈಯಾಗ ಕೆಲಸ. ನಾಲ್ಗೆ ಮೇಲೆ ಚಲೋ ಮಾತಿರ್ಬೇಕು,